ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದೇವರಹಿಪ್ಪರಗಿ ತಾಲೂಕಿನ ಸಹಕಾರಿ ರಂಗದಲ್ಲಿ ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘ ಉತ್ತಮ ಕಾರ್ಯನಿರ್ವಹಿಸಿ ರಜತ ಮಹೋತ್ಸವ ಆಚರಿಸಿಕೊಳ್ತಾ ಇದೆ ಅಂತ ಸಂಘದ ಅಧ್ಯಕ್ಷ ರಾಜೀವ ಗುತ್ತೇದಾರ ಹೇಳಿದರು. ಡಿಸೆಂಬರ್ 28ರಂದು ಭಾನುವಾರ ನಡೆಯಲಿರುವ ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘದ ರಜತ ಮಹೋತ್ಸವ ಸಮಾರಂಭದ ಪೂರ್ವಭಾವಿ ಸಭೆ ನಂತರ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು 2000 ಡಿಸೆಂಬರ್ನಲ್ಲಿ ಪ್ರಾರಂಭವಾದ ನಮ್ಮ ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘ 25 ವಸಂತಗಳನ್ನು ತಲುಪಿ ರಜತ ಮಹೋತ್ಸವ ಆಚರಿಸಿಕೊಳ್ತಾ ಇದೆ. ಹಿರಿಯ ನಿರ್ದೇಶಕರ ಸಹಕಾರ ಮಾರ್ಗದರ್ಶನದಲ್ಲಿ ಸಂಘವು ವಿವಿಧ ಹಂತಗಳಲ್ಲಿ ಉತ್ತಮ ಸೇವೆ ಒದಗಿಸುತ್ತಿದೆ. ಇಡೀ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿದೆ. ರಜತ ಮಹೋತ್ಸವದ ಸವಿನೆನಪಿಗಾಗಿ ಈಗಾಗಲೇ ಕಲಕೇರಿ, ಶಿವಣಗಿ ಹಾಗೂ ವಿಜಯಪುರದಲ್ಲಿ ಶಾಖೆಗಳನ್ನು ಪ್ರಾರಂಭಿಸಲಾಗಿದೆ. ಮಠಾಧೀಶರು, ಸಹಕಾರಿ ಧುರೀಣರು, ಸಹಕಾರಿ ಬಂಧುಗಳು ಪಾಲ್ಗೊಳ್ಳಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘದ ಪ್ರಧಾನ ವ್ಯವಸ್ಥಾಪಕ ಮಹಾದೇವ ಹಿರೇಕುರುಬರ ಮಾತನಾಡಿ, ನಮ್ಮ ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘವು ಕಳೆದ 25 ವರ್ಷಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದು ಹಲವಾರು ಬಾರಿ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಿದೆ. ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಡಾಕ್ಟರ್ ಆರ್ ನಾಯ್ಕ ಇವರಿಗೆ ಸಹಕಾರ ಜೊತೆಯಲ್ಲಿ ಸಾಮಾಜಿಕ ಸೇವೆಗಾಗಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಸಂಘದ ಸದಸ್ಯರಿಗೆ ಉತ್ತಮ ಸೇವೆ ಒದಗಿಸಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ಹಸನಸಾಬ ವಡ್ಡೋಡಗಿ, ಪ್ರವರ್ತಕ ಸೋಮನಗೌಡ ಪಾಟೀಲ ಸೇರಿದಂತೆ ದೇವರಹಿಪ್ಪರಗಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ನಮ್ಮೆಲ್ಲರೂ ತುಂಬ ಹೃದಯದಿಂದ ಧನ್ಯವಾದ. ಇದೇ ತಿಂಗಳು ರವಿವಾರ ದಿನಾಂಕ 28/12/2025 12 ಗಂಟೆಗೆ ಶ್ರೀ 1008 ಶ್ರೀ ಜಗದ್ಗುರು ಪಂಚಾಯತ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ಸಂಘದ ರಜತ ಮಹೋತ್ಸವ ದೇವರಹಿಪ್ಪರಗಿ ಪತ್ತಿನ ಸಹಕಾರ ಸಂಘದ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. 25ನೇ ವರ್ಷದ ಈ ವಾರ್ಷಿಕೋತ್ಸವಕ್ಕೆ ನಮ್ಮೆಲ್ಲ ಸಹಕಾರಿ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಆಹ್ವಾನ ನೀಡುತ್ತಿದ್ದೇನೆ. ತಾವೆಲ್ಲರೂ ಬಂದು ಈ ಸಂಘದ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಸಂಘವು ಡಿಸೆಂಬರ್ 2, 2000 ಪ್ರಾರಂಭಗೊಂಡಿತು. ಇವತ್ತು ನಮ್ಮ ಸಂಘಕ್ಕೆ 25ನೇ ವರ್ಷ. ಈ ಸಂಘದ ಒಂದು ಬೆಳವಣಿಗೆಯಲ್ಲಿ ನಮ್ಮ ಮೊದಲು ಪ್ರವರ್ತಕರಾದ ಸೋಮನಗೌಡ ಪಾಟೀಲರು, ಡಾಕ್ಟರ್ ಆರ್ ನಾಯ್ಕರು ಹಾಗೂ ಸಾಹೇಬ್ಗೌಡರು, ನಮ್ಮ ತಂದೆ ಅಂತ ದೇವೇಂದ್ರ ಗುತ್ತೇದಾರವರು, ಸುಪ್ತೇಕರ ಮಾಲಕರು, ಎಲ್ಲ ನಮ್ಮ ಉಪಾಧ್ಯಕ್ಷರಂತ ಹಸನ್ ಮಾಲಕರು, ಅಡಕಿ ಸಿದ್ದಪ್ಪಣ್ಣವರು ಹಾಗೂ ಕಾಸಪ್ಪಣ್ಣವರು, ಮತ್ತು ಕಕ್ಕಂಬಿಲಿಯವರು, ರಾಠೋಡವರು ಒಂದು ತಮ್ಮ ಯೋಗದಾನವನ್ನು, ಅದೇ ರೀತಿ ನಮ್ಮ ಹಿರೇಮಠ ವೀರಭದ್ರ ಶಾಂತಸ್ವಾಮಿಗಳು ಅವರು ಕೂಡ ಈ ಸಂಘದ ಬೆಳವಣಿಗೆಗೆ ಸಾಕಷ್ಟು ತಮ್ಮ ಒಂದು ಕೊಡುಗೆಯನ್ನು ಹಾಗೂ ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರ ಒಂದು ಶ್ರಮದಿಂದ, ಅವರೆಲ್ಲ ಹಿರಿಯರ ಒಂದು ಸಹಕಾರದಿಂದ, ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಘವು ಇವತ್ತು 25ನೇ ವರ್ಷಾಚರಣೆಗೆ ಕಾಲಿಡ್ತಾ ಇದೆ. ಡಿಸೆಂಬರ್ 2, 2025 ನಮ್ಮ ಸಂಘದ 25ನೇ ವರ್ಷ ಮುಗಿಯಿತು. ಅದಕ್ಕೋಸ್ಕರ ನಮ್ಮದು ಒಂದು ಕಾರ್ಯಕ್ರಮವನ್ನು ಎಲ್ಲ ಸಹಕಾರಿ ಬಂಧುಗಳ ಒಂದು ಸಮ್ಮೇಳನ ಅನ್ಕೋಬೇಕು. ಯಾಕಂದರೆ 25ನೇ ವರ್ಷ ಬಹಳಷ್ಟು ಒಂದು ಸಂಘಕ್ಕೆ ಮೈಲಿಗಲ್ಲು ಅನ್ನಿಸ್ಬೋದು. ಯಾಕಂದರೆ ನಾವು ದಶಮಾನೋತ್ಸವದಲ್ಲಿ ನಮ್ಮ ಈ ಒಂದು ಕಟ್ಟಡವನ್ನು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷ ಈ 2025 ನಮ್ಮ ಬೆಳ್ಳಿ ಹಬ್ಬದ ಒಂದು ಸ್ಮರಣೆಗೋಸ್ಕರ ಇನ್ನೂ 2 ಶಾಖೆಗಳನ್ನು, ಅಂದರೆ ಒಂದು ಕಲಕೇರಿಯಲ್ಲಿತ್ತು, ಅದೇ ರೀತಿ ಸಿಂದಗಿ ಹಾಗೂ ವಿಜಯಪುರದಲ್ಲಿ ಹೊಸದಾಗಿ 2 ಶಾಖೆಯನ್ನು ತೆರವು ಮುಖಾಂತರ, ಶಿವಣಿಗೆ ಹಾಗೂ ವಿಜಯಪುರದಲ್ಲಿ 2 ಶಾಖೆಯನ್ನು ತೆರೆದ ಮುಖಾಂತರ ಈ ಒಂದು ಸಂಘಕ್ಕೆ ನಾವು ಉತ್ತಮವಾಗಿ ಕಾರ್ಯೋನ್ಮುಖ ಆಗಬೇಕಂತ ಹೇಳಿ ಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ತಾವೆಲ್ಲರೂ ಬಂದು ನಮ್ಮ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂದ್ರೆ ಈ ಮೂಲಕ ಕೇಳ್ಕೊಳ್ತೀನಿ. 698 ಸದಸ್ಯರಿಂದ ಹಾಗೂ 3 ಲಕ್ಷ
48,000 ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥ ಸಂಘವು ಈ 25 ವರ್ಷ ಪೂರ್ತಿಗೊಳಿಸಿ 26ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಸಂಘದ ಸದಸ್ಯರ ಸಂಖ್ಯೆ 2,922 ಇರುತ್ತದೆ. ದುಡಿಯುವ ಬಂಡವಾಳ 44 ಕೋಟಿ ಇರ್ತದೆ. ಠೇವಣಿ 34 ಕೋಟಿ ಇರ್ತದೆ. ಷೇರು ಬಂಡವಾಳ 3 ಕೋಟಿ 30 ಲಕ್ಷ, ನಿಧಿಗಳು 4 ಕೋಟಿ 79 ಲಕ್ಷ. ಒಟ್ಟು ದುಡಿಯುವ ಬಂಡವಾಳ 26ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ 44 ಕೋಟಿ ರೂಪಾಯಿ ಇರ್ತದೆ ಎಂದು ಈ ಸಂಘದ ಬೆಳವಣಿಗೆಗೆ ಎಲ್ಲ ಹಿರಿಯ ನಿರ್ದೇಶಕರು, ಪ್ರಸ್ತುತ ಕಾರ್ಯನಿರ್ವಹಿಸಿದಂಥ ನಿರ್ದೇಶಕರು, ಅಧ್ಯಕ್ಷರು, ಎಲ್ಲ ಸದಸ್ಯರು, ಗ್ರಾಮದ ಎಲ್ಲ ಇರುವ ಸದಸ್ಯರ ಸಹಕಾರದಿಂದ ಸಂಘ ಪ್ರಗತಿ ಪಥದಲ್ಲಿ ಮುನ್ನಡೆದು 3 ಶಾಖೆಗಳನ್ನ ಹೊಂದಿರುತ್ತದೆ. ಇದಕ್ಕೆಲ್ಲರೂ ತಮ್ಮ ಸಹಕಾರ ಇದ್ದದಿಂದ ಸಂಘ ಬೆಳೆದಂತೆ ನಾವು ಈ ಪ್ರಗತಿಗೆ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗದವರು ಎಲ್ಲರೂ ತುಂಬ ಸಹಕಾರ ಕೊಟ್ಟಾರಂತೇಳಿ ಸಂಘ ಈ ಮಟ್ಟಕ್ಕೆ ಬೆಳೆದ. ಈ 25 ವರ್ಷಗಳ ಅವಧಿಯಲ್ಲಿ ಬಿಜಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನವರು ಕೊಡ್ತಕ್ಕಂಥ ಜಿಲ್ಲೆಗೆ ಅತ್ಯುತ್ತಮ ಸಹಕಾರಿ ಸಂಘಗಳಿಗೆ ಕೊಡುವ ಪ್ರಶಸ್ತಿಗಳಲ್ಲಿ ಸಂಘವು ಸತತ 4 ಬಾರಿ ಪ್ರಥಮ ಸ್ಥಾನ, 3 ಬಾರಿ ದ್ವಿತೀಯ ಸ್ಥಾನ ಹಾಗೂ 2 ಬಾರಿ ತೃತೀಯ ಸ್ಥಾನವನ್ನು ಪಡೆದಿರುತ್ತದೆ. ಮೊನ್ನೆ 72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಖಂಡ ಸಿಂದಗಿ ತಾಲೂಕಿನ ಆಮೇಲೆ ಪಟ್ಟಣದಲ್ಲಿ ನಡೆತಕ್ಕಂಥ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಜಿಲ್ಲೆಗೆ ಅತ್ಯುತ್ತಮ ಸಹಕಾರಿ ಸಂಘವನ್ನು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಮಂಗರಾವ್ ನಾಯ್ಕರವರಿಗೆ ಸಹಕಾರಸ್ನ ಪ್ರಶಸ್ತಿಯನ್ನು ಬೆಂಗಳೂರಿನ ಕನ್ನಡ ಭವನದಲ್ಲಿ ಮಾನ್ಯ ದಿವಂಗತ ಶಿವರಾಜ್ ಪಾಟೀಲ್ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಹಾಗೂ ದೊಡ್ಡರಂಗೇಗೌಡರು ಇವರು ಸಹಕಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತಾರೆ. ಅದೇ ರೀತಿ 64ನೇ ಅಖಿಲ ಭಾರತ ಸರ್ಕಾರಿ ಸಪ್ತಾಹ ಕಾರ್ಯಕ್ರಮ ಕಾಗಿನೆಲೆಯಲ್ಲಿ ಜರುಗಿದ ಸಂದರ್ಭದಲ್ಲಿ ಸಂಘದ ಆಗಿನ ಅಧ್ಯಕ್ಷರು ಈಗಿನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರಾಮರಾವ್ ರಂಗರಾಮಯ್ಯರಿಗೆ ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರಿ ಸಂಘಗಳ ಮಹಾಮಂಡಳದವರು ಕೊಡ್ಮಾಡ್ತಕ್ಕಂಥ ಪ್ರಶಸ್ತಿಗಳಿಗೆ ಉತ್ತಮ ಸರ್ಕಾರಿ ಪ್ರಶಸ್ತಿ ಲಭಿಸುತ್ತದೆ. ಸಂಘವು ಹಲವಾರು ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಕೈಗೊಂಡಿದೆ. ಮೊದಲನೇದಾಗಿ ಸಂಘವು ಉಚಿತವಾದಂಥ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಸಿ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸುತ್ತದೆ. ಸಂಘದ ಸದಸ್ಯರ ಮಕ್ಕಳನ್ನು ಪ್ರೋತ್ಸಾಹಿಸತಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಕೋವಿಡ್-19 ಸಂದರ್ಭದಲ್ಲಿ ಸಂಘದಂತೆಲ್ಲ ಹಿಂಗೆ ಬಡ ಕೂಲಿ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸುಮಾರು 600 ರೂಪಾಯಿ ಮೌಲ್ಯದ 60 ಜನ ಬಡ ಕೂಲಿ ಕಾರ್ಮಿಕರಿಗೆ ಕಿಟ್ಗಳನ್ನು ಕೊಟ್ಟಿರ್ತದೆ ಸಂಘದಿಂದ. ಅದೇ ತರನಾಗಿ 10 ಜನ ಅವರ ಸೇವೆಯನ್ನು ಪರಿಗಣಿಸಿ ಆಶಾ ಕಾರ್ಯಕರ್ತರಿಗೆ ಪ್ರತಿ ಆಶಾ ಕಾರ್ಯಕರ್ತರಿಗೆ 3,000 ಅಂತೆ 10 ಜನ ಆಶಾ ಕಾರ್ಯಕರ್ತರಿಗೆ 30,000 ರೂಪಾಯಿಯನ್ನು ಒದಗಿಸಲಾಗಿದೆ. ಸಂಘದಿಂದ ಹಲವಾರು ಸದಸ್ಯರಿಗೆ ಯಶಸ್ವಿನಿ ಯೋಜನೆಯಡಿ ವೈದ್ಯಕೀಯ ಚಿಕಿತ್ಸೆಯನ್ನು ದೊರಕಿಸಿಕೊಡುವಲ್ಲಿ ಸಂಘ ಕಾರ್ಯನಿರ್ವಹಿಸಿದೆ. ಇನ್ನೂ ಹಲವಾರು ರೀತಿಯ ಸಾಮಾಜಿಕ ಹಾಗೂ ಸೇವೆಗಳನ್ನು ಸಂಘವು ಸದಸ್ಯರಿಗೆ ಹಾಗೂ ಸಮಾಜಕ್ಕೆ ಒದಗಿಸ್ತಾ ಇದೆ. ಇನ್ನು ಮುಂದೆನೂ ಕೂಡ ಹಲವಾರು ರೀತಿಯ ಸೇವೆಗಳನ್ನು ಒದಗಿಸುವಲ್ಲಿ ಎಲ್ಲರೂ ಸಹಕಾರ ಕೊಡಬೇಕೆಂದು ಕೇಳಿಕೊಂಡು ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳಿಗೆ, ಗ್ರಾಮದ ಗುರು ಹಿರಿಯರಿಗೆ ಹಾಗೂ ಷೇರುದಾರರು ಹಾಗೂ ಷೇರು ಇರಲೆಂದು ಪರವಾಗಿಲ್ಲ, ನಮ್ಮ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡ ತಾವುಗಳು 28/12/2021 ಇದೇ ರವಿವಾರ ತಾವು ನಮ್ಮ ದೇವರ ಪತ್ರಿ ಸಹಕಾರ ಸಂಘ ನಿಯಮಿತ ದೇವರ ಪ್ರಿಯ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜಗದ್ಗುರು ಕಲ್ಯಾಣ ಮಂಟಪ KB 12 ಗಂಟೆಗೆ ತಾವೆಲ್ಲರೂ ಬರಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಡ್ತೇನೆ. 25 ವರ್ಷ ಮುಗಿದು ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷರು ಹಾಗೂ ಬೋರ್ಡ್ನವರು. ಅದಕ್ಕೆ ಎಲ್ಲ ಸದಸ್ಯರು ಸಹಕಾರ ನೀಡಿದ್ದಾರೆ, ಇನ್ನೂ ನೀಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಮೊದಲು ಪ್ರಾರಂಭದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಯಿತು ನಮ್ಮ ಸಂಘಕ್ಕೆ. ಅದು 3 ಲಕ್ಷ ಕೊಡಿಸೋದು ನಮಗೆ ಸಮಸ್ಯೆ ಆಯಿತು. ಆದರೂ ಆಗಲೇ ದೊಡ್ಡ ಬ್ಯಾಂಕ್ ಆಗಿತ್ತು, ಅದಕ್ಕೆ 11 ಲಕ್ಷ ಕೂಡಿಸಿ ಎಲ್ಲರೂ ಶೇರ್ ಕೊಟ್ಟಿದ್ದರು. ಈಗ 1,000 ರೂಪಾಯಿ ಶೇರ್ ಮಾಡೋದು ಅಂತ ಸಮಸ್ಯೆ ಬಂತು, ಆದರೂ 1,000 ಶೇರ್ ಮಾಡೋದು ಆಗಲಿಲ್ಲ. ಅದಕ್ಕಾಗಿ ಎಲ್ಲರೂ ಮೀಟಿಂಗ್ ಕರೆದು 500 ಶೇರ್ ಮಾಡಿ ಶೇರ್ ಕೂಡಿಸ್ಬೇಕು. ಒಂದು 3 ಲಕ್ಷ ಕೂಡಿಸೋದು ನಮಗೆ ಸಮಸ್ಯೆ ಆಗಿತ್ತು. ಅಂಥದ್ದು ಹಳ್ಳಿ ವಾತಾವರಣಕ್ಕೆ ನಮಗೆ ತೊಂದರೆ ಆಯಿತು ಅಂತೇಳಿ 600 ಮಂದಿ ಇದ್ದರು.
ಮಾಡಿ 3 ಲಕ್ಷ ಕೂಡಿಸಿ ಅವರ ರಿಜಿಸ್ಟ್ರೇಷನ್ ಆಯಿತು. ಅದರಿಂದ ಅಧ್ಯಕ್ಷರು ಡಾಕ್ಟರ್ ನಾಯಕರ ಅಧ್ಯಕ್ಷತೆಯಲ್ಲಿ ಹಂಗೆ ಸಾವು ಮಾಡ್ಕೊತು 22 ವರ್ಷ ಅವರ ಅಧ್ಯಕ್ಷರಿಗೆ ಬೆಳವಣಿಗೆ ಆಯಿತು. ಆ ನಂತರ ಮುಖ್ಯದಾರರು ಮತ್ತು ಅಡಿಕೆಯವರು ಈಗ ಒಡ್ಡೂರಿಯವರು ಉಪಾಧ್ಯಕ್ಷರಾಗಿದ್ದಾರೆ. ಇವರು ಮುಖಂಡತ್ವದಲ್ಲಿ ನಮ್ಮ ಬ್ಯಾಂಕು ಸೊಸೈಟಿ ಹೆಚ್ಚು ಉನ್ನತ ಸ್ಥಿತಿಗೆ ಬರ್ತದೆ ಮತ್ತು ಅದಕ್ಕೆ ಅವರು ಶ್ರಮ ಪಡ್ತಾರೆ. ಯಾವತ್ತೂ ಬ್ಯಾಂಕಿನ ಸರಿಯಾದ ಕಳಕಳಿಯಿಂದ ಅವರು ಕೆಲಸ ಮಾಡ್ತಾರೆ. ಇದೇ ರೀತಿ ಅವರು ಈಗ ಸಿಗೋದು ಜುಬ್ಲಿ ಮಾಡಿಲ್ಲ, ಇದೇ ರೀತಿ ಮುಂದೆ ಅವ್ರ ಕೈಮೇಗೆ ಗೋಲ್ಡನ್ ಜುಬ್ಲಿ ಮಾಡಲಿ ಅಂತ ಒಂದು ಆಸೆ ಪಟ್ಟು ಈ ಸಂಘಕ್ಕೆ ಒಳ್ಳೆಯದಾಗತ್ತೆ ಬಯಸ್ತಾರೆ.